ಇದೇನಿದು ಮೊಟ್ಟೆ ಇಡೋ ಕೋಳಿ ಅಲ್ಲ, ಇದು ಮೊಟ್ಟೆನ ಕುಡಿಯೋ ಕೋಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮನು ಬ್ಲಾಗ್ಸ್ಗೆ ಸ್ವಾಗತ. ಹಳೆ ವಿಡಿಯೋದಲ್ಲಿ ಕಾಣೆಯಾಗಿದ್ದ ಟರ್ಕಿ ಕೋಳಿನ ಇವತ್ತು ಕಾವ್ಗೆ ಕೂರ್ಸೋದು. ಹೇಗೆ ಸಿಂಪಲ್ ಆಗಿ ಕೂರ್ಸ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಒಂದು ಖಾಲಿ ಟ್ರೇ ತಗೋಬೇಕು. ಆ ಖಾಲಿ ಟ್ರೇಗೆ ಸುತ್ತ ಹುಲ್ಲಾಕ್ಬೇಕು. ಹುಲ್ಲಾಕಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ಮೊಟ್ಟೆ ಇಡಂಗೆ. ಹುಲ್ಲ ಏನಕ್ಕೆ ಹಾಕ್ಬೇಕು ಅಂದ್ರೆ ಮೊಟ್ಟೆಗೆ ಕಾವಲೆ ಇರಂಗ್ ಮಾಡುತ್ತೆ ಹುಲ್ಲು, ಅಂಡ್ ಈಚೆಯಿಂದ ಬರೋ ಗಾಳಿನ ಅವಾಯ್ಡ್ ಮಾಡುತ್ತೆ. ಇದಾದ್ಮೇಲೆ ಟರ್ಕಿ ಮೊಟ್ಟೆ ಇರೋ ಜಾಗಕ್ಕೆ ಹೋದೆ. ಅಲ್ಲಿಂದ ಮೊಟ್ಟೆನೆಲ್ಲ ಎತ್ತಿ ಟ್ರೇಲ್ ಹಾಕೊಳ್ಳುವಾಗ ಒಂದು ಮೊಟ್ಟೆ ಅರ್ಧಂಬರ್ಧ ಹೊಡೆದಿತ್ತು. ಈ ಮೊಟ್ಟೆನ ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಕೊನೆಯಲ್ಲಿ ಹೇಳ್ತೀನಿ, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತೀರಿ. ಅಲ್ಲಿಂದ ಮೊಟ್ಟೆ ಹಾಕಿರೋ ಟ್ರೇನ ಎತ್ಕೊಂಡು ಟರ್ಕಿನ ಕಾವು ಕೂರ್ಸೋ ಜಾಗಕ್ಕೆ ತಗೋದೆ. ಇದನ್ನ ಕಾವ್ಗೆ ಹೈಟಲ್ಲೇ ಕೂರಿಸಿದೀನಿ, ಯಾಕಂದ್ರೆ ಮುಂಗುಸಿ ಎಲ್ಲ ಈಸಿಯಾಗಿ ಮೊಟ್ಟೆ ಗಿಟ್ಟೆ ಎಲ್ಲ ಕದಿ ಹೊಡೆದಾಕ್ಬೋದು. ಸೊ ಅದಕ್ಕೋಸ್ಕರ ಹೈಟಲ್ಲಿ ಕೂರಿಸಿದೀನಿ. ಅಂಡ್ ಕೂರ್ಸುವಾಗ ಒಂದೆಣ್ಣ ನೀಟಾಗಿ ಟೈಟಾಗಿ ಕಟ್ತೀನಿ. ಏನಕ್ಕಂದ್ರೆ ಟರ್ಕಿ ಮತ್ತೆ ಮೇಲೆ ಕೆಳಗೆ ಹತ್ತಿ ಇಳಿಯುವಾಗ ಆ ಟ್ರೇ ಮಡ್ಚಾಕೋಬಾರ್ದು ಅಂಡ್ ಮೊಟ್ಟೆಗೆ ಏನು ಡ್ಯಾಮೇಜ್ ಆಗ್ಬಾರ್ದು ಅಂತ. ಇವಾಗ ಈ ಹೊಸ ಜಾಗದಲ್ಲಿ ಟರ್ಕಿನ ಕಾವು ಕೂರಿಸ್ಬೇಕು. ಅದಕ್ಕೆ ಟರ್ಕಿನ ಹಿಡಿಬೇಕು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಓಡ್ರೋ 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 ಇದು ಸರ್ಜಾ ಅಡ್ಡ, ಸರ್ಜಾ ಬಂದು ಸರ್ಜಾ ಆಕ್ಷನ್ ಕ್ರೀಮ್ ಸರ್ಜಾ. ಕೊನೆಗೂ ಟರ್ಕಿನ ಹಿಡ್ಕೊಂಡು ಮೊಟ್ಟೆ ಇಟ್ಟಿರೋ ಟ್ರೇ ಅಲ್ಲಿ ಕಾವಿಗೆ ಕೂರಿಸ್ದೆ. ಅದು ಕಾವು ಕೊಡಕ್ಕೇನೆ ಎದುರುತ್ತಿತ್ತು, ಹೊಸ ಜಾಗ ಅಂತ. ಅದಕ್ಕೆ ಇನ್ನೊಂದ್ ಟ್ರೇನ ಅದ್ರ ಮೇಲೆ ಮುಚ್ಚಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿಸ್ದೆ. ಕೂರ್ಸಿ ಸ್ವಲ್ಪ ಹೊತ್ತಲ್ಲೇ ಕಾವು ಕೊಡಕ್ಕೆ ಸ್ಟಾರ್ಟ್ ಮಾಡ್ತು. ಇವಾಗ ಅವಾಗ್ಲೇ ಅರ್ಧ ಹೊಡೆದೋಗಿರೋ ಮೊಟ್ಟೆನ ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ಮೊಟ್ಟೆನ ಹೊಡೆದು ಒಂದ್ ಲೋಟದಲ್ಲಿ ಹಾಕೊಂಡೆ. ಇದನ್ನ ಟಗರುಗಳಿಗೆ ಕುಡ್ಸಕ್ಕೆ ಅಂತ ಟ್ರೈ ಮಾಡ್ದೆ. ನೋಡಿದ್ರೆ ಮೊಟ್ಟೆ ಹಾಳಾಗಿದೆ ಅನಿಸ್ತು. ಆ ಲೋಟದಲ್ಲಿ ಇಟ್ಟಿದ್ ಮೊಟ್ಟೆನ ಒಂದ್ ಕೋಳಿ ಕುಡಿಯಕ್ ಸ್ಟಾರ್ಟ್ ಮಾಡ್ತು. ಸ್ವಲ್ಪ ಹೊತ್ತು ನಂತರದಲ್ಲೇ ಇನ್ನೊಂದ್ ಕೋಳಿ ಸೇರ್ಕೊಳ್ತು. ಹಂಗೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಇಡೀ ಫ್ಯಾಮಿಲಿನೇ ಬಂದು ಕುಡಿತಿದೆ. ಸೊ ಮನೇಲಿ ಕೋಳಿ ಇದ್ರೆ ಏನು ವೇಸ್ಟ್ ಆಗಲ್ಲ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡಿ.